ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬದನೆಕಾಯಿ ತವಾ ಫ್ರೈ ಮಾಡ್ತಾಯಿದ್ದೀನಿ. ಈ ಬದನೆಕಾಯಿ ನೋಡಿ, ಇದು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಈ ಥರ ಬದನೆಕಾಯಿ. ಈ ಥರ ಬದನೆಕಾಯಲ್ಲಿ ನಾನು ತವಾ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಬದನೆಕಾಯಿ ಮತ್ತು ಬಲ್ಸಿ ರವೆ ತೊಗೊಂಡಿದ್ದೀನಿ. ಚಿಕ್ಕ ರವೆನೂ ತೊಗೋಬೋದು. ಮತ್ತು ಚಿಕನ್ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಉಪ್ಪು ತೊಗೊಂಡಿದ್ದೀನಿ. ಇದನ್ನು ರೌಂಡಿಗೆ ಹಚ್ಕೋಬೇಕಿದು ಶೇಪಲ್ಲಿ. ನೋಡಿ, ಈ ಥರ ಮೀಡಿಯಮ್ ಸೈಜಲ್ಲಿ ಹಚ್ಕೋಬೇಕು. ನಾನು ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ. ಅದು ಫ್ರೆಶ್ಶಾಗಿ ಅವಾಗ ಮಾಡ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಮಾಡಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಬಿಸಿ ಬಿಸಿ ತಿಂತಾಯಿದ್ರೆ ಚೆನ್ನಾಗಿರುತ್ತೆ, ಬೇಳೆ ಅನ್ನ ಸಾಂಬಾರಿಗೆಲ್ಲ. ಇದು ನೋಡಿ, ಮಸಾಲಾನ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೀಡಿಯಮ್ಮಾಗೆ. ಜಾಸ್ತಿ ನೀರು ಹಾಕ್ಕೋಬೇಡಿ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಎಲ್ಲ ಮಿಕ್ಸ್ ಆಗಬೇಕು ಇದಕ್ಕೆ. ಇವಾಗ ಒಂದೊಂದೇ ಬದನೆಕಾಯಿ ತೊಗೊಂಡು ಮಸಾಲ ಎಲ್ಲ ಹಚ್ತಾ ಇದ್ದೀನಿ ಅದಕ್ಕೆ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಬದನೆಕಾಯಿಗೆ ಮಸಾಲ ಹಚ್ಕೋಬೇಕು ಈ ಥರ. ಹಚ್ಕೊಂಡಾದಮೇಲೆ ಸೈಡಲ್ಲಿ ಇಟ್ಕೋಬೇಕು, ಒಂದ್ರ ಮೇಲೊಂದು. ಇಲ್ಲಾಂದರೆ ಪ್ಲೇಟ್ಗೆ ಅಂಟ್ಕೊಳ್ಳುತ್ತೆ ಮಸಾಲ. ನೋಡಿ, ಈ ಕಡೆ ನಾನು ಎಣ್ಣೆ ಕಾಯೋಕೆ ಇಡ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಆದರೆ ಸಾಕು ಎಣ್ಣೆ. ಆಮೇಲೆ ಮತ್ತೆ ಮಧ್ಯದಲ್ಲಿ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ. ಎಣ್ಣೆ ಕಾಯೋದ್ರಲ್ಲಿ ನಾವು ಈ ಕಡೆ ರವೆಗೆ ಅದ್ದಿ ಡಿಪ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಳ್ಳೋಣ. ರವೆಯಲ್ಲಿ ನೋಡಿ, ಈ ಥರ ಡಿಪ್ ಮಾಡಿ ಇಟ್ಕೋಬೇಕು. ನೋಡಿ, ರೆಡಿ ಆಯಿತು. ನೋಡಿ, ಇವಾಗ ರೆಡಿಯಾಗಿದೆ. ಈ ಥರ ಹತ್ತಿಕ್ಕೋಬೇಕು. ಇವಾಗ ಎಣ್ಣೆ ಕಾದಿದೆ, ಒಂದೊಂದೇ ಹಾಕ್ಕೊಂಬರೋಣ. 4 ಹಾಕುತ್ತೆ. 4 ಹಾಕಿದ್ದೀನಿ ನಾನು ಅದಕ್ಕೆ. ಇದಕ್ಕೆ ಲಿಡ್ ಮುಚ್ಚಿಬಿಡ್ಬೇಕು. ಕ್ಯಾಪ್ ಮುಚ್ಚಿ ಬೇಯಕ್ಕೆ ಬಿಡಬೇಕು. ಸಿಮ್ಮಲ್ಲೇ ಬೇಯಿಸಬೇಕು. ನೋಡಿ, ಇವಾಗ ಎಣ್ಣೆ ಎಲ್ಲ ಹೀರ್ಕೊಂಬಿಟ್ಟಿದೆ. ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಹಾಕ್ಬಿಟ್ಟು ಸೈಡ್ ತಿರುವಾಕೊತಾ ಇದ್ದೀನಿ. ಈ ಕಡೆ ಬೇಯಬೇಕಲ್ಲ, ಅದಕ್ಕೆ ಇನ್ನೂ ಬೇಯಬೇಕು ಸ್ವಲ್ಪ. ನೋಡಿ, ಮತ್ತು ಈ ಸೈಡ್ ತಿರುವಾಕೊತಾ ಇದ್ದೀನಿ. ಬೆಂದಿದೆ ಆಲ್ರೆಡಿ ಈ ಸೈಡು. ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ನಾನು. ಡ್ರೈ ಆಗಿದೆ, ಹಾಗಾಗಿ ಅದು ರವೆ ಹಾಕೋದ್ರಿಂದ ಹೀರ್ಕೊಂಬಿಡುತ್ತೆ ಬೇಗ. ನೋಡಿ, ಎಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಅಂದರೆ ಸಾಫ್ಟಾಗಿರುತ್ತೆ. ಅಲ್ಲಿಲ್ಲ ಅಂದರೆ ಅವರು ತಿನ್ಬೋದು. ವಯಸ್ಸಾಗಿರೋರಿಗೆ, ಅಲ್ಲಿರಲ್ಲ ಸ್ವಲ್ಪ ತುಂಬ ವಯಸ್ಸಾಗಿರೋರಿಗೆ, ಆ ಥರ ಇರೋರು ತಿನ್ಬೋದು. ಮಕ್ಳಿಗೂ ಕೊಡ್ಬೋದು, ಚಿಕ್ಕ ಮಕ್ಕಳಿಗೆ. ಸ್ವಲ್ಪ ಖಾರ ಕಮ್ಮಿ ಹಾಕ್ಬಿಟ್ಟು ಕೊಟ್ಟರೆ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೋಡಿ, ರೆಡಿಯಾಗಿದೆ. ಪ್ಲೇಟ್ಗೆ ತೊಗೊತಾ ಇದ್ದೀನಿ ನಾನು. ಇನ್ನು 3 ಇತ್ತು, 3 ಇಟ್ಟಿದ್ದೀನಿ. ಮತ್ತೆ ಅಷ್ಟರಲ್ಲಿ ನನ್ನ ಮಗ ನನಗೆ ಕೊಡಮ್ಮ ಅಂತ ಬಂದ.
ಅದಕ್ಕೆ ಅವನಿಗೆ ಬಿಸಿ ಇದೆ ಅಂದ್ರೂ ಬೇಕು ಅಂತ ಕೊಟ್ಟೆ. ನೋಡಿ ಬಿಸಿ ಆರಿಸ್ಕೊಂಡೇ ತಿಂತವನೆ, ಸುಡ್ತೈತೆ ಅದಕ್ಕೆ ನಾನೇ ತಿನ್ನಿಸ್ತೀನಿ ಇವಾಗ. ಸೂಪರ್ ಇದೆ ಮಾಡಮ್ಮ ಇದೆ ಅಂತಾನೆ, ಯಾವಾಗನ ಏನೇನು ಮಾಡಿದ್ರು ಅದೇ ಅವ್ನಿಗೆ ಇಷ್ಟ ಆಗಿದ ತಕ್ಷಣ ಹೇಳ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಟ್ರೈ ಮಾಡಿ.